ಎಲ್ಲರೂ ಹೇಗಿದ್ದೀರಾ? ಸೊ ಬಿಗ್ ಬಾಸ್ ಸೀಸನ್ 10 ಮುಗೀತು. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಹಾಗೆ ವಿನೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಏನು ಎಲ್ಲರ ಪೊಸಿಷನ್ಸ್ ಎಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ 2 ದಿನದಿಂದ ನಾನು ವಿಡಿಯೋ ಮಾಡಿರಲಿಲ್ಲ ನಾನು ಸಹ. ಸೊ ಆ್ಯಕ್ಚುಲಿ ನನಗೆ ಏನು ಹಾನೆಸ್ಟಾಗಿ ಅನ್ನಿಸ್ತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತೀನಿ. ಸೊ ಇಷ್ಟು ದಿನ ಏನೇ ಇದ್ರೂ ಜನರಲಾಗಿ ಪಬ್ಲಿಕ್ ರಿವ್ಯೂ ಮಾಡಿದ್ದಿತ್ತು. ಬಟ್ ಇವತ್ತು ನನ್ನ ಒಪಿನಿಯನ್, ನನ್ನ ಪರ್ಸ್ಪೆಕ್ಟಿವ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಮೊನ್ನೆ ಮಾಡಬೇಕಿತ್ತು, ಬಟ್ ನಂಗೆ ಮಾಡೋಕ್ಕಾಗಲಿಲ್ಲ. ಸೊ 1 ಡೇ ಗ್ಯಾಪ್ ತೊಗೊಂಡು ಇವತ್ತು ಮಾಡ್ತಾಯಿದ್ದೀನಿ ಮತ್ತೆ. ಸೊ ಹೋಪ್ ಎಲ್ಲರಿಗೂ ಬಿಗ್ ಬಾಸ್ ಏನೋ ನೆನಪಿದೆ ಅಂತ, ಯಾಕಂದರೆ ಅಷ್ಟು ಈಸಿಯಾಗಿ ಮರೆಯುವಂಥ ಸೀಸನ್ ಇದು ಅಲ್ಲವೇ ಅಲ್ಲ. ಸೊ ಗ್ರ್ಯಾಂಡ್ ಫಿನಾಲೆಗೆ ಬರೋದಾದರೆ ಟಾಪ್ 6 ಇತ್ತು. ಸೊ ಟಾಪ್ 6th ಪೊಸಿಷನ್ನ ತುಕಾಲಿ ಸಂತೋಷ್ ಅವರು ತೊಗೊಂಡ್ರು. ನಾನು ಅದೇ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ಅವರು ಟಾಪ್ 6 ಪೊಸಿಷನ್ಗೆ ಡಿಸರ್ವ್ ಇದ್ದಾರೆ ಅಂತ ನನಗನ್ನಿಸ್ತು. ಯಾಕಂದರೆ ಇನ್ನೂ 5 ಜನ ಯಾರಿದ್ರು ಅವರೆಲ್ಲರೂ ಅವ್ರಿಗಿಂತ ಡಿಸರ್ವಿಂಗ್ ಇದ್ದರು. ಸೊ ಟಾಪ್ 6 ಪೊಸಿಷನ್ ತುಕಾಲಿ ಸಂತೋಷ್ ಅವರಿಗೆ ಹೋಗಿದ್ದು ನನಗೆ ನೋ ಡೌಟ್ ಅವರು ಡಿಸರ್ವ್ ಇದ್ದಾರೆ ಅಂತ ನನಗನ್ನಿಸ್ತು. ನೆಕ್ಸ್ಟ್ ಟಾಪ್ 5ಗೆ ಬಂದಾಗ ನಾವು ವರ್ತು ಸಂತೋಷ್ ಅವ್ರನ್ನ ನೋಡ್ತೀವಿ. ಸೊ ವರ್ತು ಸಂತೋಷ್ ಅವ್ರನ್ನ ನೋಡಿದಾಗ ನನಗೆ ಆ್ಯಕ್ಚುಲಿ ಆ ವ್ಯಕ್ತಿಯಲ್ಲಿ ಕಾಣಿಸೋದು ಮೊದಲು ಮುಗ್ಧತೆ. ಸೊ ತುಂಬಾ ಮುಗ್ಧರು ಅವರು ಅಂತ ನನಗನ್ಸುತ್ತೆ. ಯಾಕಂದರೆ ಅವರ ಪರ್ಸ್ನಾಲಿಟಿ ನೋಡಿದ್ರೆ, ಅವ್ರು ಫಸ್ಟಿಂದನೂ ಅಷ್ಟೇ ಪರ್ಸ್ನಾಲಿಟಿನ ಅವರು ಹಾಗೆ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ಟಾಸ್ಕ್ ಅಂತ ಬಂದಾಗ ಅವ್ರ ಕೈಯಲ್ಲಿ ಆದಷ್ಟು ಟಾಸ್ಕ್ನ ಆಡಿದ್ದಾರೆ. ಅದು ಟಿಕೆಟ್ ಫಿನಾಲೆ ವೀಕ್ ಅಂತೂ ನಾವು ನೋಡಿದ್ವಿ ಎಷ್ಟು ಚೆನ್ನಾಗಿ ಟಾಸ್ಕೆಲ್ಲ ಆಡಿದ್ರು ಅವರು ಕೂಡ ಅಂತ. ಸೊ ನನಗೆ ಕಾಂಟ್ರಿಬ್ಯೂಷನ್ ಮತ್ತು ಅವರ ಓಟ್ಸ್ ಎಲ್ಲನೂ ನೋಡಿ, ಅವರ ಪರ್ಸ್ನಾಲಿಟಿ ಕೂಡ ನೋಡಿ ಅವ್ರಿಗೆ ಟಾಪ್ 5 ಸಿಕ್ಕಿತ್ತು. ಏನೂ ಬೇಜಾರಾಗಲಿಲ್ಲ, ಯಾಕಂದರೆ ಅವರ ಕಾಂಟ್ರಿಬ್ಯೂಷನ್ ಇದು ಹಾಗೆ ಇತ್ತು. ಯಾಕಂದರೆ ಇನ್ನೂ 4 ಜನ ಏನಿದ್ರು ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ. ಸೊ ಟಾಪ್ 5 ಬಂದಿದ್ದು ನನಗೆ ಅವರು ಆಶ್ಚರ್ಯ ಆಗಲಿಲ್ಲ. ಸೊ ನೆಕ್ಸ್ಟ್ ಟಾಪ್ 4 ಪೊಸಿಷನ್ ವಿನಯ್ ಗೌಡ ಅವ್ರಿಗೆ ಬಂತು. ನಾನು ಒಂದು ವಿಡಿಯೋ ಮಾಡಿದ್ದೆ ರೀಸೆಂಟಾಗಿ, ಟಾಪ್ 4 ಇವ್ರಿಗೆ ಬಂತು, ಯಾರಿಗೆ ಬಂದಿರ್ಬೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದರೊಳಗೆ ವಿನಯ್ ಗೌಡ ಅವರಂತ ಕೂಡ ನಾನು ಅನೌನ್ಸ್ ಮಾಡಿ ಹೇಳಿದ್ದೆ. ಸೊ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಅವರು ಟಾಪ್ 4 ಪೊಸಿಷನ್ಗೆ ಸೂಕ್ತರು ಅಥವಾ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲಿಗೆ ಅಂತ ನನಗೆ ಅನ್ನಿಸ್ಲಿಲ್ಲ ಅಂತ. ಸೊ ನಾನು ಇವಾಗೂ ಆ ಪಾಯಿಂಟ್ ಮೇಲೆ ಸ್ಟಿಕ್ ಆನ್ ಆಗೋದು. ನನಗೆ ಅವ್ರು ನಿಜವಾಗ್ಲೂ ಟಾಪ್ 4 ಬಂದು ಟಾಪ್ 4ಅಲ್ಲಿ ಅವ್ರು ಡಿಸರ್ವ್ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ಲಿಲ್ಲ. ಸೊ ಎಲ್ಲರಿಗೂ ಬೇರೆಯವ್ರ ಫ್ಯಾನ್ಸ್ ಆಗಿದ್ದರೆ ತಲೆ ಕೆಚ್ಕೊಳ್ಳಲ್ಲ, ಓಕೆ ಅವ್ರಿಗೆ ಯಾರಿಗಾದ್ರೂ ಬರಲಿ ಅಂತ ಇರ್ಬೋದು. ಬಟ್ ನಾವು ನ್ಯೂಟ್ರಲ್ ಆಗಿ ಕೂತ್ಕೊಂಡು ನೋಡಿದಾಗ ನಿಜವಾಗ್ಲೂ ಆ ವ್ಯಕ್ತಿ ಕೂಡ ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಹೇಳಿದ್ದೆ, ತುಂಬ ನೆಗೆಟಿವಿಟಿನ ತೊಗೊಂಡ್ರು, ಅವ್ರನ್ನ ಅವ್ರು ಚೇಂಜ್ ಮಾಡಿಕೊಂಡ್ರು, ಬಟ್ ಪರ್ಸ್ನಾಲಿಟಿನ ಹಾಗೆ ಮೇಂಟೈನ್ ಮಾಡಿದ್ರು. ಆ ವ್ಯಕ್ತಿಯಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಇಷ್ಟು ಚೆನ್ನಾಗಿದೆ. ಯಾರು ಏನೇ ಮಾಡಿದ್ರು, ಎಷ್ಟೇ ಬೈದ್ರೂ ಅಥವಾ ನಿಮಗೆ ಅದು ಲೋ ಆಗ್ತಾಯಿದೆ, ನಿಮ್ಮ ಗ್ರಾಫ್ ಕೆಳಗಡೆ ಹೋಗ್ತಿದೆ ಆ ಫ್ರೆಂಡ್ಶಿಪ್ ಗ್ರೂಪಿಂದ ಅಂದರೂ ಕೂಡ ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ಅವರು. ಸ್ವಲ್ಪ ದೂರ ಆದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಹೊರತು ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಸೊ ನನಗೆ ತುಂಬಾ ಪರ್ಸ್ನಾಲಿಟಿ ವೈಸ್ ನೋಡಿದಾಗ ವಿನಯ್ ಅವ್ರು ತುಂಬ ಇಷ್ಟ ಆಗ್ತಾರೆ. ಅವರ ಗೇಮ್ ಪ್ಲಾನ್ಸ್ ಆಗಿರಲಿ, ಕೆಲವೊಂದಿಷ್ಟು ಅವ್ರ ಮಾತುಗಳು, ಅವ್ರು ಮಾತಾಡೋಂಥ ವೇ ಇಷ್ಟ ಆಗಲ್ಲ ಹೊರತು ವ್ಯಕ್ತಿನೇ ಚೆನ್ನಾಗಿಲ್ಲ ಅಥವಾ ಕೆಟ್ಟವರು ಅಂತ ನಾವು ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಒಳ್ಳೆಯವರು ಒಳ್ಳೆಯದನ್ನೇ ಬಯಸ್ತಾರೆ, ಕೆಟ್ಟದನ್ನ ಯಾವತ್ತೂ ಬಯಸಿಲ್ಲ ಅಂತ ನನಗಂತೂ ಅನಿಸ್ತು ಈ 3 ತಿಂಗಳಲ್ಲಿ ನೋಡಿದಾಗ. ಸೊ ವಿನಯ್ ಅವರಿಗೆ ಟಾಪ್ 4 ಪೊಸಿಷನ್ ನಂಗೆ ನಿಜವಾಗ್ಲೂ ಸರಿ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಕಾಂಟ್ರಿಬ್ಯೂಷನ್ ನೋಡ್ಬೋದು ಆ ವ್ಯಕ್ತಿದು ಎಷ್ಟಿದೆ ಅಂತ. TRPನೂ ಅಷ್ಟೇ, ನಾವು ಹೇಳೋ ಹಾಗೆ ಇಲ್ಲ ಅವರು TRPಗೆ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ. ಬಿಗ್ ಬಾಸ್ ಸೀಸನ್ 10 TRP ಕ್ವೀನ್ ಆ್ಯಂಡ್ ಕಿಂಗ್ ಅಂತಲೇ ತೊಗೊಂಡಿರೋದು ಸಂಗೀತ ಮತ್ತು ವಿನಯ್ ಅವರು. ಸೊ ಅವರಿಬ್ಬರು ಇಲ್ದಂಗೆ ನಿಜವಾಗ್ಲೂ ಬಿಗ್ ಬಾಸ್ ತುಂಬಾ ಈ ಲೆವೆಲ್ಗೆ ಹೋಗೋಕ್ಕೆ ಚಾನ್ಸೇ ಇರಲಿಲ್ಲ ಈ ಸತಿ ಬಿಗ್ ಬಾಸ್ ಸೀಸನ್ 10. ಸುದೀಪ್ ಸರಿ ಅದನ್ನ ಒಪ್ಕೊಂಡಿದ್ದಾರೆ, ಇನ್ನು ಬೇರೆಯವ್ರು ಯಾರೂ ಇಲ್ಲ ಅಂತಂದ್ರೂ ಸಹ ಅದಕ್ಕೆ ಅರ್ಥ ಇಲ್ಲ. ನಿಜವಾಗ್ಲೂ ಅವರಿಬ್ಬರಿಂದ ತುಂಬಾ ಸೀಸನ್ 10ಗೆ ಕಾಂಟ್ರಿಬ್ಯೂಟ್ ಆಗಿದೆ. ಸೊ ನಾನು ಟಾಪ್ 4 ಪೊಸಿಷನ್ ಇವ್ರದ್ದು ಒಪ್ಪಲ್ಲ, ಅನ್ಡಿಸರ್ವಿಂಗ್ ಟಾಪ್ 4ಗೆ ಇವರು ಅಂತ ಅನಿಸಿದ್ರು. ಸೊ ಇದು ನನಗೆ ಬೇಜಾರಾಗಿತ್ತು ಆ್ಯಕ್ಚುಲಿ. ವಿನಯ್ ಅವರು ಟಾಪ್ 4ಗೆ ಏನಕ್ಕೆ ಇನ್ನೂ ಬರ್ಬೋದಿತ್ತಲ್ವ ಅಂತ. ನಾನು ಆ್ಯಕ್ಚುಲಿ ಹೋಪ್ ಮಾಡಿದ್ದು ಅವರು ಟಾಪ್ 2 ಇರ್ತಾರೆ ಅಂತ. ಸೊ ಅದಾದ ಶಾಕಿಂಗ್ ಬರುತ್ತೆ ಟಾಪ್ 3. ಸೊ ಟಾಪ್ 3ಯಲ್ಲಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಇವ್ರು ಬರ್ತಾರೆ ಅಂತ. ಸಂಗೀತ ಶೃಂಗೇರಿ ಅವರು ಟಾಪ್ 3ಗೆ ಬಂದು ಕೂರ್ತಾರೆ. ಸೊ ನಾನು ಅವರ ಫ್ಯಾನ್ ಕ್ರೇಜ್ನ ನೋಡಿದ್ದೆ, ಫ್ಯಾನ್ ಬೇಸ್ ಹೇಗೆ ಹೋಗ್ತಿತ್ತು ಅವ್ರದ್ದು. ಸ್ಟಾರ್ಟಿಂಗಲ್ಲಿ ಕೂಡ ಅಷ್ಟೇ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಒಂದು ಸ್ವಲ್ಪ ಲೋ ಗ್ರಾಫ್ ಆಯಿತು, ಯಾಕಂದರೆ ಅದು ಅವರ ಫ್ಯಾನ್ಸಿಂದ ಅಲ್ಲ. ಅವ್ರ ಫ್ಯಾನ್ಸ್ ಅವ್ರಿಗೆ ಫಸ್ಟಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದೇ ಇದ್ದಾರೆ. ಬಟ್ ನ್ಯೂಟ್ರಲ್ ಆಡಿಯನ್ಸಿಂದ ಅವರು ಸ್ವಲ್ಪ ಗ್ರಾಫ್ ಕೆಳಗಡೆ ಹೋಯಿತು. ಅದು ಅವರ ಟೀಮ್ ಚೇಂಜ್ ಆದಾಗಿರ್ಬೋದು ಅಥವಾ ಕಾರ್ತಿಕ್ ಅವರ ಹೆಡ್ ಶೇವ್ ಆದಾಗಿರ್ಬೋದು, ಒಂದು ಸ್ವಲ್ಪ ಅವ್ರ ಗ್ರಾಫ್ ಕೆಳಗಡೆ ಹೋಗಿದ್ದು ಹೌದು. ಬಟ್ ಅದಾದಮೇಲೆ ಮತ್ತೆ ಅವರು ಅವರ ಒಂದು ಪರ್ಸ್ನಾಲಿಟಿನ ತೋರಿಸ್ಕೊಂಡು ಮತ್ತೆ ಎದ್ದು ಬಂದರು. ಸೊ ಆಮೇಲಿಂದ ಸಂಗೀತ ಅವ್ರ ಗ್ರಾಫ್ ಏನಿದೆ ಒಂದಿನೂ ಕೆಳಗಡೆ ಹೋಯಿತು ಅಂತ ನನಗೆ ಅನಿಸ್ತೇ ಇಲ್ಲ. ಕಿಚನ ಚಪ್ಪಾಳೆ ತೊಗೊಂಡಿದ್ದೆ ಹೇಳುತ್ತೆ ಸಂಗೀತ ಅವರು ಮತ್ತು ವಿನಯ್ ಅವರು ಇಷ್ಟು ಡಿಸರ್ವಿಂಗ್ ಇದ್ದರು ಅಂತ. ಸೊ ನಾನು ನಿಜವಾಗ್ಲೂ ವಿನಯ್ ಅವರು ಏನು ಟಾಪ್ 4ಗೆ ಬಂದರು, ಅಟ್ಲೀಸ್ಟ್ 1-2% ಒಪ್ಕೊಂಡ್ಬಿಡ್ಬೋದು. ಬಟ್ ಸಂಗೀತ ಅವ್ರದ್ದು ಮಾತ್ರ ನನಗೆ ಒಪ್ಪಕ್ಕೆ ಆಗಲಿಲ್ಲ ಅವರು ಟಾಪ್ 3ಗೆ ಬಂದರು ಅಂತ. ಯಾಕಂದರೆ ನಾನು ಈ ಸತಿ ಪರ್ಸ್ನಲಿ ಲೇಡಿ ಅಂತ ಅಲ್ಲ, ಬಟ್ ಸಂಗೀತ ಅವ್ರನ್ನ ಅವರ ಕ್ಯಾರೆಕ್ಟರಿಂದ ನೋಡಿ ಅವರು ವಿನ್ನರ್ ಆಗ್ತಾರೆ ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಅವ್ರು ಆಗಬೇಕು ಅಂತ ಕೂಡ ನನಗಿತ್ತು, ಬಟ್ ಆಗಲಿಲ್ಲ. ಅದು ಇಟ್ಸ್ ಓಕೆ. ಬಟ್ ನನಗೇನೋ ಅವರು ಟಾಪ್ 3ಗೆ ಮಾತ್ರ ಖಂಡಿತವಾಗ್ಲೂ ಡಿಸರ್ವಿಂಗ್ ಅಲ್ಲ ಅಂತ ನನಗನ್ಸಿದ್ದು. ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಕೂಡ ಅಷ್ಟೇ. ಹೆಲ್ತ್ ವೈಸ್ ಆಗಿರ್ಬೋದು, ಕಣ್ಣಿಗೆ ಆವಾಗ ಏನು ಅವ್ರಿಗೆ ಇನ್ಸಿಡೆಂಟ್ ಆಯಿತು ಅವರಿಗೆ ಮತ್ತು ಪ್ರತಾಪ್ ಅವ್ರಿಗೆ, ಆ್ಯಕ್ಚುಲಿ ಅದನ್ನ ತುಂಬ ದೊಡ್ಡ ನ್ಯೂಸ್ ಮಾಡಲಿಲ್ಲ ಅವರ ಇಬ್ಬರ ಫ್ಯಾಮಿಲಿ ಕೂಡ.
ಅದನ್ನ ತುಂಬ ಮಾಡ್ಬೋದಿತ್ತು, ಬೇರೆಯವರಾಗಿದ್ದರೆ ಮಾಡ್ತಿದ್ರು ಏನೋ. ಬಟ್ ತುಂಬ ದೊಡ್ಡ ನ್ಯೂಸ್ನ ಅದನ್ನ ಮಾಡಲಿಲ್ಲ ಅವರು, ಅಲ್ಲಿಗೆ ಬಿಟ್ಟರು. ಬಿಗ್ ಬಾಸ್ ತಂಡದವ್ರು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಕಣ್ಣು ಇವಾಗ ಪರವಾಗಿಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಇವತ್ತೊಂದು ಇಂಟರ್ವ್ಯೂವಲ್ಲೂ ಕೂಡ ನೋಡ್ತಿದ್ದೆ ನಾನು ಅವ್ರದ್ದು, ಇನ್ನೂ ಅಷ್ಟು ಸರಿಯಾಗಿ ರಿಕವರ್ ಆಗಿಲ್ಲ ಅಂತ ಹೇಳ್ತಿದ್ರು. ಬಟ್ ಹೋಪ್ಫುಲಿ ಬೇಗ ರಿಕವರ್ ಆಗಲಿ. ಬಟ್ ಅಷ್ಟೆಲ್ಲ ರಿಸ್ಕ್ ಮಾಡಿಕೊಂಡು ಅವ್ರನ್ನ ಲೈಫ್ನ ಈ ಪೊಸಿಷನ್ ಅವ್ರಿಗೆ ಬಂದಿದ್ದು ನನಗಂತೂ ಸೂಕ್ತ ಅಂತ ಅನ್ನಿಸ್ಲಿಲ್ಲ. ವಿನಯ್ ಅವರು ಅಷ್ಟೇ, ಸಂಗೀತ ಅವರು ಅಷ್ಟೇ, ನನ್ನ ಪರ್ಸ್ನಲ್ ಫೇವ್ರೆಟ್ಸ್ ಇವರು. ಸೊ ಇವರಿಬ್ಬರೂ ಟಾಪ್ 2 ಅಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತಿದ್ದೆ. ಬಿಕಾಸ್ ನಾನು ಬೇರೆ ಏನು ಇನ್ನೊಬ್ಬರು ವಿರುದ್ಧ ಅಂತಲ್ಲ, ಬಟ್ ಪರ್ಸ್ನಾಲಿಟಿ ವೈಸ್ ನೋಡಿದ್ರೆ ಇವರಿಬ್ಬರ ಪರ್ಸ್ನಾಲಿಟಿ ಏನಿದೆ ತುಂಬಾ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ಅಂತ ನನಗನ್ನಿಸ್ತು. ಎಲ್ಲೂ ಯಾರು ಏನೇ ಮಾಡಿದ್ರು, ಯಾರು ಏನೇ ಹೇಳಿದ್ರು ಕುಗ್ಗದಂಗೆ ಅವರ ಪರ್ಸ್ನಾಲಿಟಿನ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಯಾರೋ ಇನ್ನೊಬ್ಬರಿಂದ ಇನ್ಫ್ಲುಯೆನ್ಸ್ ಆಗಿಲ್ಲ ಇವತ್ತು. ಅವ್ರು ಹೇಗಿದ್ದಾರೆ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದರು ಅದನ್ನ. ಸೊ ಎಷ್ಟೋ ಜನಕ್ಕೆ ಆ ಬಿಗ್ ಬಾಸ್ ಮನೇಲಿ ಇನ್ನೊಬ್ಬರ ಸಪೋರ್ಟ್ ಬೇಕಿತ್ತು, ಮಾರಲ್ ಸಪೋರ್ಟ್ ಆಗಿರಲಿ, ತುಂಬ ಬೇಗ ಇರ್ತಿತ್ತು, ಇನ್ಫ್ಲುಯೆನ್ಸ್ ಆಗ್ತಿದ್ರು ಎಲ್ಲರಿಂದ. ಬಟ್ ಇವರಿಬ್ಬರು ಮಾತ್ರ ಯಾರೇ ಇರಲಿ ಇರದೇ ಇರಲಿ ನಮ್ಮ ಸ್ಟ್ಯಾಂಡನ್ನ ನಾವು ತೊಗೊಂಡು ಇರ್ತೀವಿ ಆ ಮನೇಲಿ ಅಂತ ಇದ್ದಿದ್ದು ಇವರಿಬ್ಬರನ್ನೇ ನಾನು ನೋಡಿದ್ದು. ಸೊ ಇವರಿಬ್ಬರು ಟಾಪ್ 2 ಅಲ್ಲಿ ಇರಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಇಬ್ಬರು ಬರಲಿಲ್ಲ. ನಿಜವಾಗ್ಲೂ ನನಗೆ ಅಲ್ಲೇ ಹೋಗ್ಸೋಯ್ತು. ನೆಕ್ಸ್ಟ್ ಉಳಿದಿದ್ದು ಪ್ರತಾಪ್ ಅವರು ಮತ್ತು ಕಾರ್ತಿಕ್ ಅವರು. ಸೊ ನನಗೆ ಪ್ರತಾಪ್ ಅವ್ರದ್ದು ಹೇಳಬೇಕು ಅಷ್ಟು. ಸೊ ಹೌದು, ಪ್ರತಾಪ್ ಅವರ ಗ್ರಾಫ್ ಸ್ಟಾರ್ಟಿಂಗಲ್ಲಿ ಫುಲ್ ಲೋ ಇತ್ತು. ಯಾಕಂದರೆ ಸ್ಟಾರ್ಟಿಂಗ್ ವೀಕಲ್ಲೂ ಅಷ್ಟೇ ಅವ್ರಿಗೆ ಅಷ್ಟು ರೆಕಗ್ನೈಸೇಷನ್ ಸಿಗ್ತಿತ್ತೋ ಇಲ್ವೋ, ಬಟ್ ತುಕಾಲಿ ಅವರಾಗಿರಲಿ ಅಥವಾ ಸ್ನೇಹಿತವರಾಗಿರಲಿ ಅವ್ರನ್ನ ಏನೋ ಒಂಥರ ರ್ಯಾಗಿಂಗ್ ಥರ ಮಾಡಿ ಒಂದು ಸ್ವಲ್ಪ ಅವರ ಕ್ಯಾರೆಕ್ಟರ್ನ ಲೋ ಮಾಡೋಕ್ಕೆ ನೋಡಿದ್ರು. ಅಲ್ಲಿಂದ ಅವ್ರಿಗೆ ಹೈಪ್ ಸಿಕ್ತು. ಬಟ್ ಅದಾದಮೇಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ಪ್ರತಾಪ್ ಅವರ ಗ್ರಾಫ್ ಲೋನೇ ಇದ್ದಿತ್ತು. ಆಟದಲ್ಲಾಗಿರಲಿ ಅವ್ರು ಅಷ್ಟೊಂದು ಇನ್ನೂ ತೊಡಗಿಸೋಂತ ಇರಲಿಲ್ಲ ಅವ್ರನ್ನ. ಬಟ್ ಹೋಗ್ತಾ ಹೋಗ್ತಾ ಪ್ರತಾಪ್ ಅವರ ಗ್ರಾಫ್ ಕೂಡ ಚೇಂಜ್ ಆಯಿತು. ಸುದೀಪ್ ಸರ್ ಯಾವಾಗ ಒಂದ್ಸತಿ ಅವ್ರಿಗೆ ವಾರ್ನ್ ಮಾಡ್ತಾರೆ, ಅಂದರೆ ಬೈತಾರೆ, ಈ ಥರ ಮಾಡಬಾರ್ದಿತ್ತು, ನೀವು ಇನ್ನೂ ಚೆನ್ನಾಗಿ ಆಡಬೇಕು ಅಂತ. ಅವಾಗಿಂದ ಪ್ರತಾಪ್ ಅವರು ಚೇಂಜ್ ಆದರು, ಅವರ ಗ್ರಾಫ್ ಕೂಡ ಇನ್ಕ್ರೀಸ್ ಆಯಿತು. ಬಟ್ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಒಂದು ಸ್ವಲ್ಪ ಲೋ ಇದ್ದಿದ್ದಂತೂ ಹೌದು. ಬಟ್ ಹೊರಗಡೆ ಮಾತ್ರ ಅವ್ರಿಗೆ ಕ್ರೇಜ್ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ಬೋದು. ಫ್ಯಾನ್ ಬೇಸ್ ಚೆನ್ನಾಗಿತ್ತು. ಯಾಕಂದರೆ ಅವರ ಒಂದು ಪರ್ಸ್ನಾಲಿಟಿ ನೋಡಿ ಎಲ್ಲರೂ ಫ್ಯಾನ್ಸ್ ಆಗಿದ್ದು, ನಾಟ್ ಈ ಟಾಸ್ಕ್ ಅಂತಲೇ ಅಲ್ಲ. ಮತ್ತು ನಾನು ಅಷ್ಟೇ ಬಿಗ್ ಬಾಸ್ನ ಪರ್ಸ್ನಲಿ ನಾನು ಅದನ್ನೇ ಹೇಳೋದು, ಪ್ರತಿ ಸತಿನೂ ನಾವು ಟಾಸ್ಕ್ ಆಡ್ತಾರೆ, ಟಾಸ್ಕ್ ಇವರೆಲ್ಲ ಗೆದ್ದಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇವರು ವಿನ್ನರ್ ಆಗಬೇಕು ಅಂತ ಇಲ್ಲ. ಅದು ಒಂದು ಪರ್ಸ್ನಾಲಿಟಿ ಶೋ. ಸೊ ಬೆಸ್ಟ್ ಪರ್ಸ್ನಾಲಿಟಿ ವಿನ್ ಆಗಬೇಕು ಅಂತ ನನಗನ್ಸೋದು. ಸೊ ಪ್ರತಾಪ್ ಅವರು ನನಗನ್ಸಿದ್ದು ಸ್ಟಾರ್ಟಿಂಗಲ್ಲಿ ಅವರ ಗೇಮ್ ಲೋ ಇದ್ರೂ ಹೋಗ್ತಾ ಹೋಗ್ತಾ ಅವ್ರ ಗೇಮ್ ಕೂಡ ಚೇಂಜ್ ಆಯಿತು. ಕೆಲವೊಬ್ಬರ ಜೊತೆ ಮನಸ್ತಾಪ ಇತ್ತು. ಬಟ್ ಸ್ಟಿಲ್ ವ್ಯಕ್ತಿಯಾಗಿ ನೋಡಿದಾಗ ನನಗೆ ಪರ್ಸ್ನಲಿ ಒಳ್ಳೆಯವರು ಅಂತ ನನಗೆ ಅನ್ನಿಸ್ತಾರೆ ಅವರು. ಸೊ ಇದು ಟಾಪ್ 2 ಬಗ್ಗೆ ಆಗಿತ್ತು. ಸೊ ನೆಕ್ಸ್ಟ್ ಟಾಪ್ 1ಗೆ ಹೋಗೋದಾದರೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಟಾಪ್ 1 ಪೊಸಿಷನ್ ಬಂತು. ಹಾಗೆ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಆಗಿದ್ದಾರೆ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಸೊ ಇವರ ಗ್ರಾಫ್ ಬಗ್ಗೆ ನಾನು ಮಾತಾಡೋದಾದರೆ ಅಥವಾ ನನ್ನ ಪರ್ಸ್ನಲ್ ಒಪಿನಿಯನ್ ಇವ್ರ ಮೇಲಿರೋದಾದರೆ, ನಂಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಅವರು ನನ್ನ ತುಂಬ ಇಷ್ಟ ಆಗ್ತಿದ್ರು. ಅವರ ಪರ್ಸ್ನಾಲಿಟಿ ಆಗಿರ್ಬೋದು, ಅವರ ಗೇಮ್ ಪ್ಲೇ ಆಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದಾಗಿರಲಿ, ಎಲ್ಲರ ಜೊತೆ ಒಂದು ಸಂಬಂಧ ಆಗಿರಲಿ ಅವ್ರದ್ದು ತುಂಬಾ ಇಷ್ಟ ಆಗ್ತಿತ್ತು. ನಾನು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದೆ. ನನಗೂ ಅವಾಗೇ ನನಗೆ ಕನ್ಫರ್ಮ್ ಇತ್ತು ಇವರು ಟಾಪ್ 5 ಒಬ್ಬರಾಗಿರ್ತಾರೆ ಅಂತ. ನನಗೆ ಸಂಗೀತ ಅವರಾಗಿರಲಿ ಅಥವಾ ಕಾರ್ತಿಕ್ ಅವರಾಗಿರಲಿ, ವಿನಯ್ ಅವರು ಮತ್ತು ತನಿಷ್ ಅವರು, ಇವ್ರು 4 ಜನನೂ ಅಷ್ಟೇ ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ. ಇನ್ನೊಬ್ಬರು ಪೊಸಿಷನ್ಗೆ ಅಲ್ಲಿ ಫೈಟ್ ಇರೋದು ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಹೋಗ್ತಾ ಹೋಗ್ತಾ ತನಿಷ್ ಅವರ ಗೇಮ್ ಪ್ಲೇ ಹಾಳಾಗೋಯ್ತು ಅಂತ ನನಗನ್ನಿಸ್ತು. ಸೊ ನನಗೆ ಹಾಫ್ ವೇ ಬಂದಾಗೆ ಗೊತ್ತಾಯಿತು ತನಿಷ್ ಅವರೇ ಹೋಗ್ತಾರೆ, ಟಾಪ್ 5 ಬರಲ್ಲ ಅಂತ. ಅವಾಗೇ ನನಗೆ ಕನ್ಫರ್ಮ್ ಇತ್ತು. ಸೊ ಅದಾದಮೇಲೆ ಹೋಗ್ತಾ ಹೋಗ್ತಾ ಪ್ರತಾಪ್ ಅವರ ಫ್ಯಾನ್ ಬೇಸ್ ನೋಡಿ ಪ್ರತಾಪ್ ಅವರು ಇರ್ತಾರೆ ಅಂತ ಕನ್ಫರ್ಮ್ ಆಗಿತ್ತು. ಆಮೇಲೆ ಅಗೇನ್ ಕಾರ್ತಿಕ್ ಅವರು, ಸಂಗೀತ ಅವರು, ಪ್ರತಾಪ್ ಅವರು 4 ಜನ ಮತ್ತು ವಿನಯ್ ಅವರು 4 ಜನ ಇದ್ದೇ ಇರ್ತಾರೆ. ಇನ್ನೊಬ್ಬರು ಪೊಸಿಷನ್ಗೆ ಅಲ್ಲಿ ಫೈಟ್ ಇರ್ತಿತ್ತು ಅಂತ ನನಗೆ ಅವಾಗಿಂದನೂ ಗೊತ್ತಿತ್ತು, ಇದು ಐಡಿಯಾ ಇತ್ತು. ಸೊ ಇದು ಹಾಗೆ ಬಂತು ಕೂಡ. ಆಮೇಲೆ ಹೋಗ್ತಾ ಹೋಗ್ತಾ ಅಂದರೆ ವರ್ತು ಸಂತೋಷ್ ಅವರು, ತುಕಾಲಿಯವರು ಟಾಪ್ 6 ಆಗಿರೋದ್ರಿಂದ ಅಲ್ಲಿ ಬಂದು ಸೇರಿಕೊಂಡ್ರು. ಸೊ ಕಾರ್ತಿಕ್ ಅವ್ರ ಬಗ್ಗೆ ಮಾತಾಡೋದಾದರೆ, ನಂಗೆ ನಿಜವಾಗ್ಲೂ ಅವರ ಸ್ಟಾರ್ಟಿಂಗ್ ಗೇಮ್ ಪ್ಲೇ ಏನಿತ್ತು ತುಂಬಾ ಇಷ್ಟ ಆಯಿತು. ಅದು ಫಸ್ಟ್ 50 ಡೇಸ್. ಬಟ್ ಆಮೇಲೆ ಅದು ನಿಜವಾಗ್ಲೂ ಹೌದು, ನನಗೆ ಅವರು ಡೌನ್ಫಾಲ್ ಆಗಿದ್ದು ಅಂತ ನನಗನ್ಸಿದ್ದು ಎಲ್ಲಿ ಅವ್ರು ಹೋಗಿ ಮಡಕೆ ಹೊಡೆದ್ರಲ್ವ, ಸೊ ಅಲ್ಲಿಂದ ಎಲ್ಲೋ ಒಂದು ಕಡೆ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಯಾಕಂದರೆ ಆಮೇಲಿಂದ ಅವರ ಪರ್ಸ್ನಾಲಿಟಿ ಆಗಿರ್ಬೋದು, ಗೇಮ್ ಪ್ಲೇ ಆಗಿರ್ಬೋದು, ಹೌದು ಕೆಲವೊಂದಿಷ್ಟು ಜಾಗಗಳಲ್ಲಿ ಅವರಿಗೆ ಟಾಸ್ಕ್ ಆಡೋಕ್ಕೆ ಕೆಲವು ಚಾನ್ಸ್ ಕೊಡಲಿಲ್ಲ ಯಾರು. ಬಟ್ ಸ್ಟಿಲ್ ಟಾಸ್ಕಲ್ಲಿ ಸಿಕ್ಕಲಿಲ್ಲ ಅಂದ್ರೂ ಕೂಡ ಪರ್ಸ್ನಾಲಿಟಿ ವೈಸ್ ತೋರಿಸ್ಕೋಬೋದಿತ್ತು. ಯಾಕಂದರೆ ಇದೇ ಹಿಂದಿನ ವಾರ ನಾವು ಒಂದು ಟಾಸ್ಕ್ ನೋಡಿದ್ದೀವಿ, ಎಲ್ಲಿ ಸಂಗೀತ ಅವರು ಮತ್ತು ತನಿಷ್ ಅವರು ಮಾಲೀಕರಾಗಿರ್ತಾರೆ. ಅವರಿಬ್ಬರಿಗೂ ಕೂಡ ಆಡೋಕ್ಕೆ ಎಲ್ಲೂ ಚಾನ್ಸ್ ಇರಲಿಲ್ಲ. ಬಟ್ ಅವರ ಪರ್ಸ್ನಾಲಿಟಿನ ಅವರು ಆ ಇಡೀ ವಾರ ತೋರಿಸ್ಕೊಂಡ್ರು. ಆ ವಾರದಿಂದನೇ ಸಂಗೀತ ಅವ್ರು ಹೈಲೈಟ್ ಆಗಿದ್ದು ಅಂತ ನನಗನ್ನಿಸ್ತು. ಯಾಕಂದರೆ ಒಬ್ಬರೇ ನಿಂತರು ಅವರು, ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆನ್ಸು ಇನ್ನೊಂದು ಟೀಮ್ಗೆ ಹೋಯಿತು. ಅವರು ಮತ್ತು ಕೆಲವೊಬ್ಬರು ಅಷ್ಟು ಸ್ಟ್ರಾಂಗ್ ಅಂತ ಅನ್ನಿಸ್ಕೊಳ್ಳಿಲ್ದಿರೋರು ಸಂಗೀತ ಅವ್ರ ಟೀಮಲ್ಲಿದ್ದರು. ಬಟ್ ಅವಾಗಿಂದನೇ ಅವ್ರಿಗೆ ಒಂದು ಏನು ಹೈಪ್ ಇತ್ತು, ಫ್ಯಾನ್ ಬೇಸ್ ಇತ್ತು, ಅದಿನ್ನೂ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಸೊ ಪರ್ಸ್ನಾಲಿಟಿ ತುಂಬಾ ಮುಖ್ಯ ಆಗುತ್ತೆ ಬಿಗ್ ಬಾಸ್ ಮನೇಲಿ. ಸೊ ಕಾರ್ತಿಕ್ ಅವರ ವಿಷಯ ಅಂತ ಬಂದಾಗ ನನಗನ್ಸಿದ್ದಿದೆ, ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂದ್ರೂ ಪರ್ಸ್ನಾಲಿಟಿ ವೈಸ್ ಎಲ್ಲೋ ಒಂದು ಕಡೆ ಕೆಳಗಡೆ ಹೋದರು ಅವರು ಅಂತ ನಂಗೆ ಅನ್ನಿಸ್ತು. ಯಾಕಂದರೆ ಪ್ರತಿ ಸತಿನೂ ಅಷ್ಟೇ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕಿರುತ್ತೆ ಅವರಿಗೆ, ಯಾರಾದರೂ ಹೇಳಬೇಕು ಈ ಥರ ಸರಿನೋ ತಪ್ಪು ಅಂತ. ಸಿರಿಮಾಮೆ ಆಗಿರಲಿ, ತಪ್ಪು ಅಂತಲ್ಲ, ಬಟ್ ಆ ಮನೇಲಿ ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್ಸ್ನ ಅವ್ರು ತೊಗೊಳಕ್ಕೆ ಅವ್ರಿಗೆ ಗೊತ್ತಿರಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಜನ ಎಲ್ಲರೂ ನೋಡ್ತಿರ್ತಾರೆ. ಸೊ ಅಲ್ಲಿ ಎಲ್ಲೋ ಅವ್ರ ಡೌನ್ಫಾಲ್ ಆಯಿತು ಅಂತ ನನಗನ್ನಿಸ್ತು.
ಮತ್ತು ಸೀಸನ್ 10 ವಿನ್ನರ್ ಅಂತ ಬಂದಾಗೂ ಅಷ್ಟೇ ನಾನು ಅದೇ 50 ಡೇಸ್ ಆದಮೇಲಿಂದ ಕಾರ್ತಿಕ್ ಅವ್ರನ್ನ ವಿನ್ನರ್ ಸ್ಥಾನದಲ್ಲಿ ನಾನು ಇಟ್ಟಿರಲಿಲ್ಲ. ನನಗನ್ಸಿದ್ದು ಟಾಪ್ 5 ಇರ್ತಾರೆ ಅವರು ಖಂಡಿತವಾಗ್ಲೂ. ಬಟ್ ವಿನ್ನರ್ ಆಗಿ ನಾನು ಅವರು ಡಿಸರ್ವ್ ಇಲ್ಲ ಅಂತಲೇ ನನಗನ್ಸಿದ್ದು. ನನಗೆ ಪರ್ಸ್ನಲಿ ಅನಿಸಿದ್ದು ಇದೆ, ಡಿಸರ್ವಿಂಗ್ ಇಲ್ಲ ಅವರು ಅಂತ. ಯಾಕಂದರೆ ಪರ್ಸ್ನಾಲಿಟಿ ವೈಸ್ ನನಗೆ ಅವರು ಎಲ್ಲೋ ಒಂದು ಕಡೆ ಕೆಳಗಡೆ ಹೋದಂಗೆ ಕಾಣಿಸ್ತು. ಎಷ್ಟೋ ಜನಕ್ಕೆ ಇಷ್ಟ ಇರುತ್ತೆ, ಇವಾಗ ಕೂಡ ಅಷ್ಟೇ ಅವ್ರು ಗೆದ್ದಾಗ ಅವ್ರ ಫ್ಯಾನ್ಸ್ಗೆಲ್ಲ ಖುಷಿಯಾಗಿರುತ್ತೆ. ಬಟ್ ನನ್ನ ಒಪಿನಿಯನ್ನ ನಾನು ಹೇಳಬೇಕು, ನನ್ನ ಚಾನೆಲ್, ನನ್ನ ವೀಡಿಯೋ. ಸೊ ನನಗೆ ಹೇಳೋಕ್ಕೇನು ಭಯ ಇಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ನನಗನ್ಸಿದ್ದು ಟಾಪ್ 1, ಟಾಪ್ 2, ಟಾಪ್ 3 ಅಂತ ಏನು ಈ ಥರ ಬರುತ್ತೆ, ಅದರೊಳಗೆ ಸಂಗೀತ ಅವರು, ವಿನಯ್ ಅವರು ಮತ್ತು ಕಾರ್ತಿಕ್ ಅವರು 3 ಜನನೂ ಇರ್ತಾರೆ ಅಂತ. ಪ್ರತಾಪ್ ಅವರು ನಾನು ಟಾಪ್ 4 ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಅನ್ಫಾರ್ಚುನೇಟ್ಲಿ ಟಾಪ್ 2ಗೆ ಹೋದರು. ಸೊ ಟಾಪ್ 2 ಯಾರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರು ಟಾಪ್ 3, ಟಾಪ್ 4ಗೆ ಬಂದರು. ಬಟ್ ಏನು ಮಾಡೋಕ್ಕಾಗಲ್ಲ, ಜನರ ಪ್ರೀತಿನ ಅವ್ರು ಗಳಿಸಿದ್ದಾರೆ. ಹೊರಗಡೆ ಬಂದಮೇಲೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿದೆ ಯಾವ ಲೆವೆಲ್ಗೆ ಫ್ಯಾನ್ ಬೇಸ್ ಅವ್ರು ಇಟ್ಕೊಂಡಿದ್ದಾರೆ ಅಂತ. ಸೊ ಎಷ್ಟೋ ಜನ ಹೇಳಿದ್ರು PR ಆಗಿದೆ ಅದೆಲ್ಲ. ಸೊ ಎಲ್ಲರೂ ನೋಡಿದ್ದಾರೆ, ಅದನ್ನ ಜನನೂ ನೋಡಿದ್ದಾರೆ, ನಾನು ನೋಡಿದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಯಾರಿಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಯಾವ ಈ ಟೈಮಲ್ಲಿ ಸಿಕ್ಕಿಲ್ಲ ಅಂದರೆ ಮುಂದೆ ಸಿಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂದರೆ ಕರ್ಮ ಯಾವತ್ತೂ ಯಾರನ್ನೂ ಬಿಡೋದಿಲ್ಲ. ಒಂದಲ್ಲ ಒಂದು ಟೈಮ್ ಬಂದುಬಿಟ್ಟು ಅವ್ರನ್ನ ಹಿಟ್ ಮಾಡೇ ಹೋಗೋದದು. ಸೊ ಅದು ಒಳ್ಳೆ ಕರ್ಮನೇ ಆಗಿರಲಿ, ಕೆಟ್ಟ ಕರ್ಮನೇ ಆಗಿರಲಿ, ಯಾರನ್ನೂ ಬಿಡೋಲ್ಲ ಅದು. ಇಲ್ಲೇ ಈ ಟೈಮಲ್ಲೇ ನಮಗೆ ಕೊಡುತ್ತೆ ಅದರ ಉತ್ತರಾನ ಅಂತ ಹೇಳ್ಬೋದು. ಇನ್ನೊಂದು ಟ್ರೋಫಿ ಬಗ್ಗೆ ತುಂಬಾ ರೂಮರ್ಸ್ ಹಬ್ತಾಯಿತ್ತು. ಎಷ್ಟೋ ಜನ ನಂಬ್ತಿದ್ರು, ಎಷ್ಟೋ ಜನ ನಂಬ್ತಿರಲಿಲ್ಲ. ಬಟ್ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರನೂ ಅಷ್ಟೇ ಟ್ರೋಫಿ ಬಿದ್ದಿದ್ದು ನಿಜಾನೇ. ಯಾವಾಗ ಬಿತ್ತು ಏನು ಅಂತ ಎಷ್ಟೊಂದು ಜನ ಅಂದ್ಕೊಂಡ್ರು ಕಾರ್ತಿಕ್ ಅವ್ರಿಗೆ ಕೊಡೋವಾಗೆಲ್ಲ ಬಿತ್ತು ಅಂತ. ಇಲ್ಲ, ಆ ಥರ ಆಗಿಲ್ಲ. ವಿನಯ್ ಅವರು ಎಲಿಮಿನೇಟ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಟ್ರೋಫಿ ಬಿತ್ತು ಅಂತ. ಸೊ ಆ ಟ್ರೋಫಿ ಬಿದ್ದು ಏನಾಗಿದೆ ಅಂದರೆ, ಅದು ಒಂದು ಐಸ್ ಏನಿರುತ್ತೆ, ಸೊ ಅಲ್ಲಿ ಇರುವಂಥ ಸ್ಟೋನ್ಸು ಸ್ವಲ್ಪ ಮುರಿದು ಡ್ಯಾಮೇಜ್ ಆಗಿದೆ ಅಂತ ಕೂಡ ಹೇಳಿದ್ರು. ಮತ್ತು ಅದು ಕ್ವಿಕ್ ಹಾಕಿ ಮತ್ತು ಅರೇಂಜ್ ಮಾಡಿದ್ದಾರಂತೆ. ಸೊ ಬಟ್ ಟ್ರೋಫಿ ಹೊಡೆದಿದೆ ಅಂತ ಹೇಳ್ತಿದ್ರು. ಸೊ ಟ್ರೋಫಿ ಹೊಡೆದಿದ್ದು ನಿಜ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಏನೋ ಒಂದು ಆಗ್ತಿದೆ ಅಂದರೆ ಏನೋ ಒಂದು ಕಾರಣದಿಂದನೇ ಅದು ಆಗಿರುತ್ತೆ ಅಂತ ನನಗನ್ಸುತ್ತೆ, ನನ್ನ ಪರ್ಸ್ನಲಿ. ಸೊ ಎಲ್ಲ ಆಯಿತು. ಇವಾಗ ಯಾರಿಗೂ ಹೇಟ್ರೇಟ್ ಕೊಡಬೇಡಿ. ನಿಮಗೆ ಇಷ್ಟ ಇರೋರು ಗೆದ್ದಿರಲಿ, ಗೆದ್ದಿಲ್ಲದೆ ಇರಲಿ, ಈಗೇನು ಚೇಂಜ್ ಮಾಡೋಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ. ಸೊ ಯಾರಿಗಿರಲಿ, ಯಾರೇ ಬಿಡಲಿ, ಟಾಪ್ 6ಅಲ್ಲಿ ಬಂದವರು ಟಾಪ್ 6 ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಯಾರ ಮನ್ಸನ್ನ ಗೆದ್ದಿರ್ತಾರೆ. ಸೊ ನಾನು ಒಪ್ಕೊತೀನಿ, ತುಕಾಲಿ ಅವ್ರಿಗೆ ಸ್ವಲ್ಪ ಫ್ಯಾನ್ ಬೇಸ್ ಕಮ್ಮಿ ಇತ್ತು, ಜಾಸ್ತಿ ಅಷ್ಟೊಂದಿರಲಿಲ್ಲ ಹೈಪು. ಬಟ್ ಸ್ಟಿಲ್ ಆ ವ್ಯಕ್ತಿ ಕೂಡ ನಮ್ಮನ್ನ ನಗಿಸಿದ್ದಾರೆ. ಸೊ ಅದನ್ನ ಮರಿಬಾರ್ದು ನಾವು. ಸ್ಟಾರ್ಟಿಂಗಲ್ಲಿ ಅವರ ಒಂದು ಕಾಮಿಡಿ ಅಷ್ಟು ಯಾರಿಗೂ ಇಷ್ಟ ಆಗ್ತಿರಲಿಲ್ಲ. ಬಟ್ ಹೋಗ್ತಾ ಖಂಡಿತವಾಗ್ಲೂ ನಾವು ನಕ್ಕಿದ್ದೀವಿ. ಸೊ ಒಬ್ಬ ವ್ಯಕ್ತಿ ಯಾರನ್ನಾದರೂ ನಮ್ಮನ್ನ ನಗಿಸಿದ್ದಾರೆ ಅಂದಾಗ ಅದಕ್ಕೆ ಯಾವತ್ತಿದ್ರೂ ನಾವು ಗ್ರೇಟ್ಫುಲ್ ಆಗಿರಬೇಕು. ಯಾಕಂದರೆ ನಗು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಎಲ್ಲರಿಗೂ ನಗ್ಸೋಕ್ಕಾಗಲ್ಲ. ಸೊ ನನಗೆ ತುಕಾಲಿ ಅವ್ರ ಮೇಲೆ ಕೂಡ ಅಷ್ಟೇ ತುಂಬಾ ರೆಸ್ಪೆಕ್ಟ್ ಇದೆ. ಪ್ರತಿಯೊಬ್ಬರು ಅಷ್ಟೇ, ವರ್ತು ಸಂತೋಷರಾಗಿರಲಿ, ಅಥವಾ ವಿನಯ್ ಅವರಾಗಿರಲಿ, ಸಂಗೀತ ಅವರಾಗಿರಲಿ, ಪ್ರತಾಪ್ ಅವರಾಗಿರಲಿ, ಅಥವಾ ಕಾರ್ತಿಕ್ ಅವರಾಗಿರಲಿ, ನಮಗೆ ಅವರ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಿರುತ್ತೆ, ಅಥವಾ ಯಾವುದೋ ಒಂದು ಪಾರ್ಟ್ ಇಷ್ಟ ಆಗಿರಲ್ಲ, ಅವರ ನೆಗೆಟಿವ್ ಅಂತ ಅಂದ್ಕೊಂಡಿರ್ತೀವಿ ನಾವು. ಬಟ್ ಪರ್ಸ್ನಲಿ ಅವ್ರನ್ನ ಇಷ್ಟಪಡೋರು ಎಷ್ಟೋ ಜನ ಇರ್ತಾರೆ. ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂ ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಸೊ ಒಬ್ಬರಿಗೆ ಹಾರ್ಡಾಗಿ ರಫ್ ಆಗಿರೋರು ಇಷ್ಟ ಆಗ್ತಾರೆ, ಕೆಲವೊಬ್ಬರಿಗೆ ಸಾಫ್ಟ್ ಆಗಿರೋರು ಇಷ್ಟ ಆಗ್ತಾರೆ. ಸೊ ಅದು ನಮ್ಮ ಮೆಂಟಾಲಿಟಿ ಅಥವಾ ನಮ್ಮ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅದು. ಯಾಕಂದರೆ ಇವಾಗ ನೀವು ಯಾರಾದರೂ ಒಬ್ಬರು ವಿಡಿಯೋ ನೋಡ್ತೀರೋ, ಅವರು ಬರ್ತೀರಾ, ನಿಮಗೆ ಯಾರೋ ಒಬ್ಬರು ಫ್ಯಾನ್ ಆಗಿರ್ತಾರೆ. ಈಗ ನಾನು ಹೇಳ್ತಿದ್ದೆ, ಸಂಗೀತ ಅವರು ಮತ್ತು ವಿನಯ್ ಅವರಿಬ್ಬರು ಟಾಪ್ 2 ಡಿಸರ್ವ್ ಮಾಡ್ತಿದ್ರು ಅಂತ. ನೀವೇನಾದರೂ ಅವರ ಹೇಟರ್ ಆಗಿದ್ದರೆ ನಿಮ್ಗೆ ಅನ್ಸುತ್ತೆ ಇಲ್ಲ ಅವ್ರು ಡಿಸರ್ವ್ ಮಾಡ್ತಿರಲ್ಲ ಅಂತ. ಬಟ್ ಅದು ನಿಮ್ಮ ಪರ್ಸ್ಪೆಕ್ಟಿವ್ ಆಗುತ್ತೆ, ಇದು ನನ್ನ ಪರ್ಸ್ಪೆಕ್ಟಿವ್ ಆಗುತ್ತೆ. ಸೊ ಇಬ್ಬರದ್ದು ತಪ್ಪಲ್ಲ, ನೋಡುವಂಥ ರೀತಿ ಅಷ್ಟೇ. ಖಂಡಿತವಾಗ್ಲೂ ತಪ್ಪಲ್ಲ ಅಂತ ನನಗನ್ಸುತ್ತೆ ಅದು. ಸೊ ಇದು ಈ ಒಂದು ಫಿನಾಲೆ ಏನಾಯಿತು ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೆ. ಸೊ ಎಲ್ಲರೂ ಇಂಟರ್ವ್ಯೂಸ್ ಎಲ್ಲ ಕೊಡ್ತಿದ್ದಾರೆ ಇವಾಗ. ಸೊ ನೋಡ್ತಿರ್ಬೋದು, ಎಷ್ಟೋ ಜನಕ್ಕೆ ಮಿಸ್ ಮಾಡ್ಕೊತಿದ್ದಾರೆ ಬಿಗ್ ಬಾಸ್ ಅಂತ ನನಗೂ ಗೊತ್ತು. ಯಾಕಂದರೆ ನಾನು ಅಂದ್ಕೊಂಡೆ ಈ ಒಂದು ಸೀಸನ್ ತುಂಬಾ ಸ್ವಲ್ಪ ಅಗ್ರೆಷನ್ ಬರೀ ಜಗಳ ಅಂತ ಬಂತು. ನಾನು ನೋಡಿರ್ಬೋದು ನೀವು, ಸ್ಟಾರ್ಟಿಂಗಲ್ಲೆಲ್ಲ ನಾನು ಪ್ರತಿ ಎಪಿಸೋಡು ರಿವ್ಯೂಸ್ ಕೊಡ್ತಾಯಿದ್ದೆ. ಬಟ್ ಹೋಗ್ತಾ ನನಗೆ ತುಂಬ ಹೆಕ್ಟಿಕ್ ಆಗ್ತಾ ಹೋಯಿತು. ದಟ್ ತುಂಬ ಸ್ಟ್ರೆಸ್ ಆಗ್ತಾ ಬಂತು. ಪ್ರತಿಯೊಂದನ್ನು ನೋಡಿ ಅದನ್ನ ಅನಲೈಸ್ ಮಾಡಿ ಮತ್ತು ರಿವ್ಯೂ ಮಾಡೋದು ನನಗೆ ತುಂಬ ಅನ್ನಿಸ್ತು. ಸೊ ನಾನು ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಅದನ್ನ ರಿವ್ಯೂಸ್ ಕೊಡೋಕ್ಕೆ ಹೋಗಲಿಲ್ಲ, ಬರೀ ಲೈವ್ ಅಪ್ಡೇಟ್ಸ್ ಕೊಡೋಕ್ಕೆ ಹೋದೆ. ಸೊ ಲೈವ್ ಅಪ್ಡೇಟ್ಸ್ ಅಂತ ನಾನು ಶಿಫ್ಟ್ ಆದಾಗ, ನಾನು ಲೈವ್ ಅಪ್ಡೇಟ್ಸ್ ನಿಮಗೆ ಯಾವಾಗ ಕೊಡೋಕ್ಕೆ ಶುರು ಮಾಡಿದೆ, ಅವಾಗಿಂದಲೇ ನಾನು ಕೂಡ ಲೈವ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ತನಕ ನಾನು ನಿಜವಾಗ್ಲೂ ಲೈವ್ನ ನೋಡ್ತಾನೆ ಇರಲಿಲ್ಲ, ಬರೀ ಎಪಿಸೋಡ್ ನೋಡ್ತಿದ್ದೆ ಅಷ್ಟೇ, ಇದು ನೋಡಿದ್ರೆ ಸಾಕು ಅಂತ. ಬಟ್ ಆಮೇಲೆ ಲೈವ್ ಸ್ಟಾರ್ಟ್ ಆಯಿತು. ಸೊ ಲೈವ್ನ ನೋಡ್ತಿದ್ದೆ, ಎಪಿಸೋಡ್ ನೋಡ್ತಿದ್ದೆ, ಪ್ರೋಮೋ ನೋಡ್ತಿದ್ದೆ. ನಾನು ಕೂಡ ಪ್ರೋಮೋ ಕಾಯ್ತಾ ಇದ್ದೆ, ಯಾವಾಗ ಬರುತ್ತೆ ಪ್ರೋಮೋ ಅಂತ. ಪ್ರೋಮೋ ಬಂದ ತಕ್ಷಣ ಫಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ಇರ್ತಿತ್ತು. ಸೊ ಈ ಮಧ್ಯಕ್ಕೆ ಜರ್ನಿ ಬರ್ತಾ ಹೆಕ್ಟಿಕ್ ಆಗಿದ್ದಂತೂ ನಿಜವಾಗ್ಲೂ ಹೌದು. ಯಾವಾಗ ಮುಗೀತೋ ಬಿಗ್ ಬಾಸ್ ಸೀಸನ್ 10 ಅಂತ ಅನಿಸಿದ್ದು ಹೌದು. ಬಟ್ ನಿನ್ನೆಯಿಂದ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ಬಿಗ್ ಬಾಸ್ ಮುಗಿದ್ಮೇಲಿಂದ ಏನೋ ಒಂಥರ ಫೀಲ್ ಇರುತ್ತೆ, ಅಯ್ಯೋ ಮುಗ್ದೋಯ್ತಲ್ವಾ ಅಂತ. ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆ 8 to 8:15 ಸ್ಲಾಟಲ್ಲಿ ಒಂದು ಫಸ್ಟ್ ಪ್ರೋಮೋ ಬಿಡ್ತಿದ್ರು. ಸೊ ನಾನು ಎದ್ಬಿಟ್ಟು ಪ್ರೋಮೋ ನೋಡಬೇಕಲ್ಲ ಇವಾಗ ಅಂತ ಹೋಗ್ತಿದ್ದೆ. ಬಟ್ ಇವತ್ತಿಂದ ಪ್ರೋಮೋ ಇರಲ್ಲ ಅಂತ ಗೊತ್ತಾಯಿತು ಆಮೇಲೆ. ಸೊ ಅದನ್ನ ಮಿಸ್ ಮಾಡ್ಕೊತೀನಿ ಖಂಡಿತವಾಗ್ಲೂ ನಾನು. ಮತ್ತು ಮಧ್ಯಾಹ್ನ ಲೈವ್ ಅಷ್ಟೇ, ಎಲ್ಲರಿಗೂ ಗೊತ್ತು 1 o'clock ಆ ಥರ ಲೈವ್ ಸ್ಟಾರ್ಟ್ ಆಗ್ತಿತ್ತು. ಸೊ ಅವಾಗ ಹೋಗ್ಬಿಟ್ಟು ಲೈವ್ ನೋಡೋದಾಗಿರಲಿ, ಅಥವಾ ಅಲ್ಲಿಂದ ಒಂದಿಷ್ಟು ಇನ್ಫಾರ್ಮೇಷನ್ ತೊಗೊಂಡು ವೀಡಿಯೋ ಮಾಡೋದು. ಮತ್ತು 2 o'clock 2:30 ಸ್ಲಾಟಿಂದ ಇನ್ನು ಸೆಕೆಂಡ್ ಪ್ರೋಮೋ ಬರ್ತಿತ್ತು. ಸೊ ಇದೆಲ್ಲ ಒಂಥರ ಡೈಲಿ ರೊಟೀನ್ ಆಗಿಬಿಟ್ಟಿತ್ತು ನನಗೂ ಕೂಡ. ಸೊ ಖಂಡಿತವಾಗ್ಲೂ ನಾನಂತೂ ಇದನ್ನೆಲ್ಲ ಮಿಸ್ ಮಾಡ್ತಿದ್ದೀನಿ ಇವಾಗ.
ಎಲ್ಲರೂ ಅಷ್ಟೇ ಎಷ್ಟೋ ಜನ ಬೈಕ್ ಹೋಗ್ಬೋದು, ಬಟ್ ಸ್ಟಿಲ್ ಒಂದು ಜಗಳನ್ನೇ ನಾವು ಮಿಸ್ ಮಾಡ್ಕೊತಿದ್ದೀವಿ ಇವಾಗ. ಸೊ ಇದೇ ಆಗೋದು ಪ್ರತಿ ಸತಿನೂ ಅಷ್ಟೇ. ನಾನಂತೂ ಖಂಡಿತವಾಗ್ಲೂ ನಾನು ಬಿಗ್ ಬಾಸ್ ತುಂಬ ದೊಡ್ಡ ಅಭಿಮಾನಿ. ನಾನು ಒಂದೇ ಒಂದು ಸೀಸನ್ನು ಬಿಟ್ಟಿಲ್ಲ ಇಲ್ಲಿವರೆಗೂ. ಫಸ್ಟ್ ಸೀಸನಿಂದ 10th ಸೀಸನ್ ತನಕ ನೋಡಿದ್ದೀನಿ. ಬಟ್ ಇದು ಫಸ್ಟ್ ಸೀಸನ್ ನಂದು ಈ ಥರ ರಿವ್ಯೂ ಎಲ್ಲ ಮಾಡ್ತಿರೋದು. ಸೊ ಖಂಡಿತವಾಗ್ಲೂ ಮುಂದಿನ ಸೀಸನಿಂದನೂ ಮಾಡ್ತೀನಿ. ಬಟ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋದಷ್ಟೇ. ನಾನು ಅದನ್ನೇ ಹೇಳೋದು, ಪ್ರೀತಿ ಕೊಡಿ ಎಲ್ಲರಿಗೂ ಅಷ್ಟೇ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿರಲಿ ಆಗದೇ ಇರಲಿ, ಆಗಿರೋರಿಗೆ ಜಾಸ್ತಿ ಕೊಡಿ ಅಷ್ಟೇ. ಅದೇ ಯಾರಿಗೂ ಹೇಟ್ರೇಟ್ನ ಕೊಡಬೇಡಿ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಅದು. ಸೊ ಎಲ್ಲರೂ ಮಿಸ್ ಮಾಡ್ಕೊತಿದ್ದೀರಾ ಬಿಗ್ ಬಾಸ್ನ. ಆದಷ್ಟು ಬೇಗ ಇನ್ನೊಂದು ಬಿಗ್ ಬಾಸ್ ಸೀಸನ್ 11 ಬರುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು, ಆಮೇಲೆ ಖಂಡಿತವಾಗ್ಲೂ ಬರೋದು. ಬಟ್ ಅಲ್ಲಿ ತನಕ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಎಲ್ಲರೂ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿರ್ತಾರೆ. ಮತ್ತು ಇವಾಗ ಬಿಗ್ ಬಾಸ್ ಆಟೋಗ್ರಾಫ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೆನ್ನೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಎಷ್ಟು ಜನ ಇನ್ನೇನು ಬರೋಲ್ಲ ಅಂತ ಟಿ ವಿ ಕಡೆ ಹೋಗೋದಿರಲ್ಲ. ಆ್ಯಕ್ಚುಲಿ ನನಗೂ ಹಾಗೆ ಆಗಿದ್ದು. ಬಟ್ ಸ್ಟಿಲ್ ಏನೋ ಒಂದು ನೋಡೋವಾಗ ಗೊತ್ತಾಗಿದ್ದು ಬಿಗ್ ಬಾಸ್ ಆಟೋಗ್ರಾಫ್ ಹಾಕ್ತಿದ್ದಾರೆ ಅಂತ. ಸೊ ನೆನ್ನೆ ಸಿರಿ ಅವರು ಮತ್ತು ತನಿಷಾ ಅವರು ಇಬ್ಬರು ಒಂದು ಆಟೋಗ್ರಾಫಲ್ಲಿ ಮಾತಾಡಿದರು. ಯಾರಾದರೂ ಅವರ ಫ್ಯಾನ್ಸ್ ಆಗಿದ್ದರೆ ಹೋಗ್ಬಿಟ್ಟು ನೋಡ್ಬೋದು. ಬೇರೆಯವ್ರ ಫ್ಯಾನ್ಸ್ ಆಗಿದ್ದರೆ ಇವತ್ತಿಂದ ಬರುತ್ತೆ, ಹೋಗ್ಬಿಟ್ಟು ನೋಡಿ. ಸೊ ಬಿಗ್ ಬಾಸ್ನ ಇದೊಂದು ಲಾಸ್ಟ್ ವಿಡಿಯೋ ಆಗಿರುತ್ತೆ ನನ್ನ ಕಡೆಯಿಂದ. ಸೊ ಸೀಸನ್ 10ದು. ಸೊ ನೆಕ್ಸ್ಟ್ ಸೀಸನ್ ಮತ್ತೆ ಯಾವಾಗ ಬರುತ್ತೆ ಏನು ಅದರ ಎಲ್ಲ ಇನ್ಫಾರ್ಮೇಷನ್ಸ್ನ ನಾನು ಕೊಡ್ತಾ ಇರ್ತೀನಿ. ಸೊ ಮುಂದೆ ನಾನು ಯಾವ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸೊ ಆ್ಯಕ್ಚುಲಿ ನಾನು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ವ್ಲಾಗ್ಸ್ ಮಾಡ್ತಿದ್ದೆ. ನನಗೆ ತುಂಬ ಹುಚ್ಚು ವ್ಲಾಗ್ಸ್ ಮಾಡೋದು ಅಂತ. ಬಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಕಟ್ ಆಯಿತು ಅದು, ಯಾಕಂದರೆ ಬಿಗ್ ಬಾಸ್ ಬಂತು. ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕಿತ್ತು. ಬಟ್ ಸ್ಟಿಲ್ ನಾನು ಬಿಗ್ ಬಾಸ್ ಜೊತೆಗೆ ವ್ಲಾಗ್ನ ಮಾಡ್ತಿದ್ದೆ. ಬಟ್ ನನಗೆ ಬಿಗ್ ಬಾಸ್ ವೀಡಿಯೋಸ್ ಜಾಸ್ತಿ ಆಗ್ತಾ ಬಂತು. ಸೊ ನಾನು ವ್ಲಾಗ್ನ ಡಿಸ್ಕನೆಕ್ಟ್ ಮಾಡಿದೆ. ಯಾಕಂದರೆ ನನಗೂ ಕೂಡ ಸ್ವಲ್ಪ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಿತ್ತು. ಸೊ ಬೇಡ ವ್ಲಾಗ್ಸು ಅಂತ ಸುಮ್ಮನೆ ನಿಲ್ಲಿಸಿದ್ದೆ. ಸೊ ಇವಾಗ ಬಿಗ್ ಬಾಸ್ ಮುಗಿದಿದೆ. ಸೊ ಯಾವ ಥರ ಕಂಟೆಂಟಿಂದ ನಾನು ಬರಲಿ ಅಂತ ಕೂಡ ಹೇಳಿ. ಈ ಥರನೇ ಜನರಲ್ ನ್ಯೂಸ್ ಬಗ್ಗೆ ತೊಗೊಂಡು ಬರಲ್ಲ ಅಥವಾ ವ್ಲಾಗ್ಸ್ನ ಮಾಡಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ವ್ಲಾಗ್ಸ್, ನನ್ನ ವ್ಲಾಗ್ಸ್ನ ನೋಡೋಕ್ಕೆ, ನನ್ನ ಪರ್ಸ್ನಲ್ ಲೈಫ್ನ ತಿಳ್ಕೊಳ್ಳೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ನಡೀತಿದೆ ಲೈಫಲ್ಲಂತೂ. ಎಷ್ಟೋ ವಿಷಯಗಳು 3 ತಿಂಗಳಿಂದ ನಾನು ನಿಮ್ಮ ಹತ್ರ ಎಲ್ಲೂ ಶೇರೇ ಮಾಡ್ಕೊಂಡಿಲ್ಲ. ತುಂಬ ವಿಷಯಗಳಿದೆ ಹೇಳೋಕ್ಕಂತೂ. ಖಂಡಿತವಾಗ್ಲೂ ನನಗೂ ಹೇಳೋಕ್ಕೆ ಇಷ್ಟ ಇದೆ. ನೀವೇನಾದರೂ ವ್ಲಾಗ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ನನಗೆ ಮಾಡಿ ವ್ಲಾಗ್ಸ್ನ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನನ್ನ ವ್ಲಾಗ್ಸಲ್ಲಿ ಎಲ್ಲ ಹೇಳ್ತೀನಿ. ಹಾಗೆ ನಮ್ಮ ಮನೆಗೆ ಕೂಡ ಅಷ್ಟೇ ಪುಟ್ಟ ಕಂದಮ್ಮ ಬಂದಿದೆ. ಸೊ ಯಾವುದು ಹುಡುಗನ ಎಲ್ಲನೂ ವ್ಲಾಗ್ಸ್ ಬೇಕು ಅಂದರೆ ಹೇಳಿ, ನಾನು ಅದರೊಳಗೆ ತಿಳಿಸ್ಕೊಡ್ತೀನಿ. ಸೊ ಬಿಗ್ ಬಾಸ್ನ ಎಲ್ಲ ವೀಡಿಯೋಸ್ ಮುಗೀತು ಇಲ್ಲಿಗೆ. ಸೊ ಬೇರೆ ವೀಡಿಯೋಸ್ ಎಲ್ಲದಕ್ಕೂ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಅಂತೂ ನಿಮಗೆ ನನ್ನ ಚಾನಲಿಂದ ಸಿಗ್ತಾನೇ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.